ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ಯಾಕಂಟಿ ಇಷ್ಟೊಂದು ಸುಸ್ತಾಗಿದ್ದೀರಾ? ಅದು ಬಸ್ ಸಿಗ್ಲಿಲ್ಲಲ್ಲ, ಓಡ್ಕೊಂಡ್ ಬಂದ್ಬಿಟ್ಟಿವಿ ಅದಕ್ಕೆ. ಅರೆ ಅಲ್ಲ ದೇಖೋ ಹುಸೇನು, ಇವಳೆ ಲಡ್ಕಿ ಹೇಗಿದ್ದಾಳೆ? ಬೀರ್ ಬಾಟ್ಲಿಗೆ ಕೈ ಕಾಲ್ ಬಂದಂಗೆ ಇದ್ದಾಳೆ. ತಾವೆಲ್ಲಿ ಹುಟ್ಟಿದ್ದು? ಹುಟ್ಟಿದ್ ಬೆಂಗಳೂರಲ್ಲಿ, ಓದಿದ್ ಮೈಸೂರಲ್ಲಿ. ಸ್ಕೂಲ್ಗೆ ಹೋಗಕ್ಕೆ ಅಂತ ಬೆಂಗಳೂರಿಂದ ಮೈಸೂರ್ಗೆ ಹೋಗ್ತಿದ್ರಾ? ದೂರ ಆಗ್ಲಿಲ್ವಾ? ಇದಕ್ ಮುಂಚೆನಾರು ಲವ್ ಗಿವ್ ಅಂತೇನಾದ್ರು? ಚೇಚೆ, ಹುಡುಗರ ಮೇಲೆ ನಂಬಿಕೆನೇ ಇಲ್ಲ ನನ್ಗೆ. ಯಾಕೆ? ಹುಡುಗರು ತುಂಬಾ ಕಷ್ಟಪಟ್ಟು ನಮ್ಮನ್ನ ಪಟಾಯಿಸ್ತಾರೆ, ಆಮೇಲೆ ಈಸಿಯಾಗಿ ಬಿಟ್ಬಿಡ್ತಾರೆ. ತಮ್ಗೆ ತಂದೆ ತಾಯಿ ಯಾರಾದ್ರೂ ಇದಾರಾ? ಇದಾರೆ. ಅವ್ರ ಮದ್ವೆ ಆಯ್ತಾ? ಇಲ್ಲ ಅಂದ್ರೆ ಹೇಳಿ, 2 ಮದ್ವೆನೂ ಒಟ್ಟಿಗೆ ಇಟ್ಕೊಂಡ್ಬಿಡೋಣ. ಅರೆ ಸಾಲೇಕೋ. ಅಭಿ ಮೇ ಪೂಚ್ತು, ನಿಮ್ಗೆ ಇಷ್ಟ ಇರೋ ಹೀರೋ? ದರ್ಶನ್, ಸುದೀಪ್. ಇಷ್ಟ ಇರೋ ಹೀರೋಯಿನ್? ನಮಿತಾ. ಅಚ್ಚಾ. ನಿಮ್ಗೆ ಇಷ್ಟ ಆಗಿರೋ ಪ್ರಾಣಿ? ಜಿರಾಫೆ. ನಿಮ್ಗೆ ಇಷ್ಟ ಇರೋ ತಕರಾರಿ? ನುಗ್ಗೆಕಾಯಿ. ಹೇಗೆ ರೇ ಸಬ್ಬಿ ಲಂಬಾ ಲಂಬಾ ಐಟಮ್ ಬೋಲ್ ರहे ಸುದೀಪ್, ದರ್ಶನ್, ಜಿರಾಫೆ, ನುಗ್ಗೆಕಾಯಿ. ಹುಸೇನ್, ಏನ್ ಮಾತಾಡ್ತಾ ಇದ್ದೀರಾ? ಕೇಳಿದ್ದೆಲ್ಲ ಆಯ್ತಲ್ಲ, ಪಕ್ ನಿಂತ್ಕೊಳ್ಳಿ, ಜೋಡಿ ಹೇಗಿದೆ ನೋಡೋಣ. ಇದ್ದಾಳಮ್ಮ? ಇದೇನು ಹುಸೇನ್ ಬಾಯ್, ಅವಳು ವಾಟರ್ ಕ್ಯಾನ್ ಇಟ್ಟಿದ್ದಾಳೆ, ನೀನು ಕ್ವಾರ್ಟರ್ ಬಾಟ್ಲ ಇಟ್ಟಿದ್ಯಾ? ಯಾರಿಗ್ ಹೇಳೋಣ ನಮ್ದುಕೆ ಹೈಟು ಪ್ರಾಬ್ಲಮ್. ವೈಶಾಲಿನಿ ಯಾಕೆ ಕೊಡ್ದೆ ಕಾಂಪ್ಲಾನು? ನೀವ್ ಹೇಗೆ ಇಷ್ಟು ಹೈಟ್ಗೆ ಆದ್ರಿ? ನಮ್ಮಮ್ಮ ಉಪ್ಪಿನಕಾಯಿನ ಅಟ್ಟದ ಮೇಲೆ ಇಡ್ತಾ ಇದ್ರು. ನಾನ್ ಚಿಕ್ಕವಳಾಗಿದ್ದಾಗ ಎಗ್ರಿ ಎತ್ಕೊಂತ ಇದ್ದೆ, ಅದಕ್ಕೆ ಇಷ್ಟು ಉದ್ದ ಆಗ್ಬಿಟ್ಟೆ. ಹುಸೇನ್ ಬಾಯ್, ನಿಮ್ಮಮ್ಮ ನಿನಗೆ ಈ ತರ ಏನೋ ಮಾಡ್ಲಿಲ್ವಾ? ಯಾಕರ್ರಿ, ನಮ್ದು ಅಮ್ಮಿ ಕಬಾಬ್ಗೆ ಮಾಡ್ಬಿಟ್ಟು ನೆಲದ ಮೇಲೆ ಇಟ್ರಿ ಅವಳು. ಅಂಬೆಗಾಲಲ್ಲಿ ಬಂದು ಹಂಗೆ ತಿನ್ಕೊಂಡು ಹೋಗ್ಬಿಡ್ತಾ ಇದ್ದೆ, ಅದಕ್ಕೆ ಇಷ್ಟೇ ಉಳ್ಕೊಂಡ್ಬಿಟ್ಟೆ. ಪ್ಯಾರಿ, ನಾವು ಇಡೀ ಜೀವನ ನಿಮ್ದು ಚೆಹರಾನ ಲೋ ಆಂಗಲ್ ಇಂದಾನೇ ನೋಡ್ಬೇಕಾ? ಒಂದ್ ಕೆಲ್ಸ ಮಾಡು ಹುಸೇನ್ ಬಾಯ್, ಅವ್ರ ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ಲಿ, ನಿನ್ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇರ್ಲಿ, ಎಲ್ಲ ಸರಿ ಹೋಗುತ್ತೆ. ಇದು ಆಗದೇ ಇರೋ ಕೆಲ್ಸ. ಜೀವನ ಪೂರ್ತಿ ನಾನು ಕತ್ ಬಗ್ಗಿಸ್ಕೊಂಡು ನೀವು ಕತ್ತೆ ಎತ್ಕೊಂಡು ನೋಡ್ತಾ ಇದ್ರೆ ಕತ್ ಮೂಳೆ ಮುರಿದೋಗುತ್ತೆ. ಬಾಯ್. ಕಲ್ಪನೆ ಎಲ್ಲ ಯಾಕೆ ಹಿಂಗ್ ಕುತ್ಕೊಂಡಿದ್ದೀರಾ? ಮದುವೆ ಮಾಡ್ಸೋಣ ಅಂದ್ವಿ, ಆದ್ರೆ ಹುಡುಗಿ ಸೆಟ್ ಆಗ್ಲಿಲ್ಲ ನಮ್ಮ ಹುಸೇನ್ಗೆ. ಇಷ್ಟೇನಾ? ನನಗೆ ಪರಿಚಯ ಇರೋ ಹುಡುಗಿ ಒಂದು ಅನಾಥಾಶ್ರಮದಲ್ಲಿ ಬೆಳೀತಾ ಇದೆ. ನೀನು ಇಷ್ಟೇನೇನಪ್ಪ? ಅನಾಥಾಶ್ರಮದ ಹುಡುಗಿನ ಅಚ್ಚಾ ಕರ್ಸಿ ಮಾತಾಡೋಣ. ಆಯ್ತಪ್ಪ, ಕರ್ಸ್ಬಿಡ್ತೀನಿ. ಲಡ್ಕೋ, ಮೊದ್ಲೆಲ್ಲ ನಮ್ಗೆ ಕನ್ಸ್ನಲ್ಲಿ ಶಾದಿಗೆ ಆಗಂಗೆ ಬರ್ತಾ ಇತ್ತು, ಈಗ ಬರೀ ಡ್ರೈವಾಶ್ಗೆ ಆಗದಂಗೆ ಬರ್ತಾ ಇದೆ. ಅದು ಡ್ರೈವಾಶ್ ಅಲ್ಲ, ಡಿವೋರ್ಸ್. ವೈಟ್ ಮೇ ಬೋಲೆ ಸೋ ತುಮ್ಮೆ ಸಮझे नहीं. ಮಮ್ಮು, ಈ ಹುಡುಗಿ ಸೆಟ್ ಆಗುತ್ತೆ, ಆಮೇಲೆ ಶಾದಿಗೆ ಆಗಿರೋ ತರ, ಮಕ್ಳಾಗಿರೋ ತರ ತರಾವರಿ ಕನ್ಸ್ಗಳು ಬರುತ್ತೆ, ಬಿಡು ಮಮ್ಮು. ಅರೆ ಇಂಜು, ನೀನೇ ಹೇಳ್ಬೇಕು. ಅಲ್ಲ, ಫುಟ್ಪಾತ್ ನಲ್ಲಿ ಖರ್ಚಿಪ್ ಮಾರ ಐವಾನ್ಗೆಲ್ಲ ಹುಡುಗಿರಿಗೆ ಸಿಗ್ತಾ ಇದಾರೆ, ಆದ್ರೆ ಹಳ್ಳಿಲಿ ಸೀರೆ ಮಾರೋ ಈ ಸೀರೆ ಹುಸೇನ್ಗೆ ಒಂದು ಲಡ್ಕಿ ಸಿಗ್ತಾ ಇಲ್ವಲ್ಲ. ಹುಸೇನ್ ಬಾಯ್, ನಿಮ್ ಹುಡುಗಿ. ಬನ್ನಿ ಅಮ್ಮ, ಬನ್ನಿ. ಆಹಾ, ಈ ಕಾಲದಲ್ಲೂ ಇಂಥ ಹುಡುಗಿನ ತಲೆನ ಮಂಡಿ ಲೆವೆಲ್ ಬಗ್ಸ್ಕೊಂಡ್ ಬಂದ್ಬಿಟ್ಲು. ಅಜ್ಜಿ ತಪ್ಪು ಕಲ್ಪನೆ ಜಿ, ಈ ಹುಡುಗಿದು ಫೋಟೋಗೆ ತೆಗ್ಸ್ಬಿಟ್ಟು ಮಖಕ್ಕೆ ಅಂಟ್ಸ್ಕೊಂಡು ಕರ್ಕೊಂಡ್ ಬರ್ಬೇಕಾಗಿತ್ತು. ಅರೆ ಮುಖನೇ ಕಾಣ್ತಾ ಇಲ್ಲ, ನಿಖಾಕೆ ಆಗೋದು. ತಪ್ಪಪ್ಪ, ತಪ್ಪು ಕಲ್ಪನೆ. ತುಂಬಾ ಆರ್ತೋಡಸ್, ಸ್ವಲ್ಪ ನಾಚಿಕೆ ಅಪ್ಪ. ಹುಸೇನ್, ಮದುವೆ ಗಂಡನ್ ಸ್ವಲ್ಪ ನೋಡಮ್ಮ. ಅವ್ರ ಮುಖನ ತಪ್ಪಲಿರೋ ತಣ್ಣೀರಲ್ಲಿ ತೋರ್ಸಕ್ ಹೇಳಿ. ಅಯ್ಯೋ, ಇನ್ನ ದ್ವಾಪರ ಯುಗದಲ್ಲಿ ಅವಳಲ್ಲಪ್ಪ ಇವಳು. ಮಮ್ಮು, ಇವಳ ಬಗ್ಗೆ ಪೂರ್ತಿ ಡೀಟೇಲ್ಸ್ಗೆ ಕೇಳ್ಕೊಂಡ್ಬಿಡು. ಆಪ ಉಸ್ಕಾ ಚೆಹರಾ ದಿಕ್ಕಾವ್, ಹಾಗೆ ಹೆಸರಿಗೆ ಹೇಳಕ್ಕೆ ಹೇಳು. ಒಂದ್ಸರಿ ನೋಡಮ್ಮ. ಸರಿ, ಹೆಸರು ಹೇಳಮ್ಮ. असतोमा सद्गमय तमसोमा ज्योतिर्गमय मृत्योमा अमृतं गमय ओम शांति शांति शांति। ನೀವೀಗ 3 ಹೆಸರಿಗೆ ಹೇಳಿದಿರಾ, ಒಂದು ಜ್ಯೋತಿ, ಒಂದು ಅಮೃತ, ಇನ್ನೊಂದು ಸಿನಿಮಾ ಹೆಸರು ಓಂ ಶಾಂತಿ ಓಂ. ಈ 3ರಲ್ಲಿ ನಿಮ್ದು ಹೆಸರಿಗೆ ಯಾವುದು? ಇದು ಯಾವುದು ನನ್ನ ಹೆಸರಲ್ಲ. ನಾವೇನೇ ಶುಭ ಕಾರ್ಯ ಮಾಡ್ಬೇಕು ಅಂದ್ರೂ ಇದನ್ನ ಹೇಳ್ಬೇಕು ಅಂತ ನಮ್ಮ ಮಾಸ್ಟರ್ ಹೇಳ್ಕೊಟ್ಟಿದ್ದಾರೆ. ಅಣ್ಣ, ಇವಳು ಬಯೋಡೇಟಾ ಏನೋ ಭಯಂಕರವಾಗಿರಂಗಿದೆ, ಅದೇನಂತ ಬೇಗ ಡೀಲ್ ಮಾಡ್ಕೊ.
अच्छा तुम्हारा टाइम टेबल बताओ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ, ಹಾಸ್ಟೆಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಸೂರ್ಯ ನಮಸ್ಕಾರ ಮಾಡ್ತೀನಿ, ಹಾಸ್ಟೆಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಸ್ನಾನ ಮಾಡಿ ತುಳಸಿ ಪೂಜೆ ಮಾಡ್ತೀನಿ, ಹಾಸ್ಟೆಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಅಶ್ವತ್ಥ ಕಟ್ಟಿ ಪ್ರದಕ್ಷಿಣೆ ಹಾಕ್ತೀನಿ, ಹಾಸ್ಟೆಲಲ್ಲಿ ಹೇಳ್ಕೊಟ್ಟಿದ್ದಾರೆ. ತಿಂಡಿ ತಿಂತೀನಿ, ಹಾಸ್ಟೆಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಮಧ್ಯಾಹ್ನ ಊಟನ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡ್ತೀನಿ, ಹಾಸ್ಟೆಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ರಾತ್ರಿ 11 ಗಂಟೆ ಆಗುತ್ತೆ, ನಿದ್ರೆ ಬರುತ್ತೆ. ಇದನ್ನು ಹಾಸ್ಟೆಲಲ್ಲಿ ಹೇಳ್ಕೊಟ್ಟಿದಾರಮ್ಮ. ಅಂದ್ರೆ ನೀವು ಬೆಳಗ್ಗೆ 4 ಗಂಟೆಗೆ ಎದ್ರೆ ರಾತ್ರಿ 11 ಗಂಟೆಗೆ ಮಲ್ಕೊಳ್ಳೋವರೆಗೂ ಮಾಡೋದೆಲ್ಲ ಹಾಸ್ಟೆಲ್ ಅವರೇ ಹೇಳ್ಕೊಟ್ಟಿರೋದು. ಹೋಗ್ಲಿ, ರಾತ್ರಿ 11 ಗಂಟೆ ಮೇಲಾರು ಮಲ್ಕೊಂತೀರಾ? ಇಲ್ಲ, ನಾನು IAS ಎಕ್ಸಾಮ್ ಕಟ್ಟಿದ್ದೀನಿ, ರಾತ್ರಿ ಎಲ್ಲ ಓದ್ತಾ ಇರ್ತೀನಿ. ಅರೆ तो किस खुशी के लिए ನಾನು ಇವಳ ಶಾದಿಗೆ ಆಗ್ಬೇಕು ಬೋಲರೆ? ಮಿಸ್ಟರ್ ತಪ್ಪು ಕಲ್ಪನೆ, ಗಿಣಿರಾಮನ ನಿಮ್ ಮನೆಗ್ ಬರಕ್ ಹೇಳಿ, ಬೇರೆ ಹುಡುಗಿ ನೋಡೋಣ. ಜಾರ್ಜಿ, ಇದನ್ನ ನಿಂಗೆ ಯಾರಪ್ಪ ಹೇಳ್ಕೊಟ್ರು? ಅದನ್ನು ಅವ್ರ ಹಾಸ್ಟೆಲ್ ಅವ್ರು ಬಂದು ಹೇಳ್ಕೊಟ್ಟಿದ್ದು. ನಡೀರಿ. ಹಂಗಾರೆ ನಮ್ಗೆ ನಿಖಾ ಆಗೋದಿಲ್ವಾ? ಆಗುತ್ತೆ, ಆದ್ರೆ ನಮ್ಗೆ ಬಾರಿ ಮೊತ್ತದ ದಕ್ಷಿಣ ಕೊಡ್ಬೇಕು. ದೇಕೋ ಗಿಣಿದು ರಾಮ, ನಮ್ಗೆ ಈಗ ಅಷ್ಟೊಂದು ಪೈಸಾಗೆ ಕೊಡಕ್ಕೆ ಇಲ್ಲ. ಬೇಕಾದ್ರೆ ನಿಮ್ಗೊಂದು 10 ಸೀರೆಗೆ ಕೊಟ್ಬಿಡ್ತೀವಿ. ನನ್ನ ಹೆಂಡತಿ ಉಡೋದೆ 16 ಮೊಳ, ಅದ್ ಹೆಂಗ ಆಗತ್ತ? 2 ಸೀರೆ ಜಾಯಿಂಟ್ ಮಾಡ್ಕೊಂಡು ಉಟ್ಕೊಳಕ್ ಹೇಳಿ. ಇದೆಲ್ಲ ವರ್ಕೌಟ್ ಆಗಲ್ಲ, ಒಂದು 10,000 ಕೊಡು. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.